ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುತ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಚುನಾವಣೆ ಅದರಲ್ಲೂ ಮತದಾರ ಪಟ್ಟಿ ಬಹಳ ಮಹತ್ವ ಅಂಥೇಳಿ ಈಗಾಗಲೇ ಸುಪ್ರೀಂ ಕೋರ್ಟಿಗೂ ಅನಿಸದ, ಎಲ್ಲರಿಗೂ ಅನಿಸದ. ಯಾಕಂದ್ರೆ ಇವತ್ತಿನ ಚುನಾವಣೆ ಇವತ್ತು ಹರಿಯಾಣ ಆಗಿರ್ಬೋದು, ಅದರ ನಂತರದಲ್ಲಿ ಮಹಾರಾಷ್ಟ್ರ ಆಗಿರ್ಬೋದು, ಇನ್ನು ಮುಂಬರುವ ವೆಸ್ಟ್ ಬೆಂಗಾಲ್ದಲ್ಲಿ ಆಗಿರ್ಬೋದು, ಅದೇ ಕಾಲಕ್ಕೆ ಬಿಹಾರದಲ್ಲಿ ಆಗಿರ್ಬೋದು, ಇವೆಲ್ಲ ರಾಜ್ಯಗಳಲ್ಲೇ ಹಿಂದೂ ಇತ್ತು ಇಲ್ಲಂತಲ್ಲ. ಈಗ ಅದು ನಮ್ಮ ರಾಜೀವ್ ಕುಮಾರ್ ಅವರ ಕೈ ಚಳಕದಿಂದಾಗಿ ಲೋಕಸಭಾ ಚುನಾವಣೆಯಲ್ಲಿದ್ದಂಥದಕ್ಕಿಂತಲೂ 74 ಲಕ್ಷ ಮತದಾರ ಹೆಚ್ಚಾದರು. ಮಹಾರಾಷ್ಟ್ರದಲ್ಲೇ ಹರಿಯಾಣದಲ್ಲಿ ಹೆಚ್ಚಾದರು ಅನ್ನೋ ಆರೋಪ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ. ಕಾಂಗ್ರೆಸ್ ಇರ್ಬೋದು, DMK ಇರ್ಬೋದು, ಶಿವಸೇನಾ ಇರ್ಬೋದು, ತೃಣಮೂಲ ಕಾಂಗ್ರೆಸ್ ಇರ್ಬೋದು, ಇವತ್ತಿನೆಲ್ಲ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಪ್ಪ ನೀವು ಗದ್ದಲ ಮಾಡ್ತಾಯಿದ್ದೀರಿ, ನಿಮಗೆ ಬೇಕಂತ ನಿಮ್ಮ ಮತದಾರ ಉಳಿಸ್ಕೊಳ್ತಾ ಇದ್ದೀರಿ, ಮತ್ತು ಬೇರೆ ಬೇರೆ ಕಡೆ ಇದ್ದವ್ರು ಸತ್ತಂದು ಸೇರಿಸ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಆರೋಪ ಮಾಡ್ತಾ ಇದ್ದಾರೆ. ಇದರಲ್ಲಿ ಇವರೆಲ್ಲರೂ ಸಜ್ಜನರು ಅಂತೂ ಅಲ್ಲ, ಎಲ್ಲ ಮಾತಾಡುವಂಥ ಈ ರಾಜಕೀಯ ಪಕ್ಷದವ್ರು. ಈ ಹಿಂದೆ ಇದು ಆಗಿದ್ದು ನಾವು ಸಾಕಷ್ಟು ಗಮನಿಸಿದ್ವಿ. ಇವರೆಲ್ಲರೂ ಹಿಡಿತಕ್ಕೆ ಸಿಗಲಾರ್ದಂಥ ವ್ಯಕ್ತಿ ಒಬ್ಬರೇ ಇದ್ದರು ಹಿಂದೆ, TN ಶೇಷನ್ ಅಂತೆಲ್ಲ. ಆ TN ಶೇಷನ್ರಂಥ ಮಹನೀಯರು ಬರಲೇ ಇಲ್ಲ ನಂತರದಲ್ಲ. ಎಲ್ಲರೂ ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ಸರ್ಕಾರಗಳ ಪಿಟ್ಟು. ಅವ್ರು ಹೆಂಗೆ ಹೇಳಿದ್ರೆ ಹಂಗೆ ಚುನಾವಣಾ ಆಯುಕ್ತರು ಈಗಂತೆ ಮುಗಿದೋಗ್ಬಿಟ್ಟು ಕಾನೂನು ಮಾಡಿಬಿಟ್ರು. 3 ಮಂದಿ ಇಬ್ಬರಪ್ಪ, ಒಬ್ಬರು ಪ್ರಧಾನಿ, ಇನ್ನೊಬ್ಬರು ವಿರೋಧ ಪಕ್ಷ ನಾಯಕ, ಮತ್ತೊಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಮತ್ತು ಅದ್ರ ಜೊತೆ ಪ್ರಧಾನಿ ಇಬ್ಬರು ಒಂದಾಗಿ ಬಿಡ್ತಾರೆ. ಮುಗಿದೋಗ್ಬಿಡ್ತೆಲ್ಲ ಪಾಸ್. ಇವಾಗ ಜ್ಞಾನೇಶ್ವರ್ ಅಂತೇನು ಜ್ಞಾನೇಶ್ ಕುಮಾರ್ ಅವ್ರು ಏನು ಬಂದಿದ್ದಾರೆ, ನಮ್ಮ ಆಯುಕ್ತರು, ಚುನಾವಣಾ ಆಯುಕ್ತರು, ಅವರು ನಮ್ಮ ಶಾರ್ ಅವ್ರ ಬಂಟರು ಅಂತ ಹೇಳ್ತಾ ಇದ್ದಾರೆ. ಶಾರ್ ಅವ್ರು ಬೇಕಾದಂಥವ್ರು, ಅವ್ರು ತಂದು ಕೂಡಿಸಿದ್ರು ಅಂತ ಆರೋಪಗಳಿದ್ದಾವೆ, ಸಾಕಷ್ಟು ಆರೋಪಗಳಿದ್ದಾವೆ. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕೇಸು ನಡೀತಾ ಇದೆ. ಎಷ್ಟೋ ವಿಷಯಗಳಿಗೆ ಉತ್ತರ ಕೊಡ್ತಾ ಇಲ್ಲ ಚುನಾವಣಾ ಆಯೋಗ. ಅದನ್ನು ಇಶ್ಯೂಗೆ ತೊಗೊಂಡು ಈಗೇನು ಒಂದು ಸಂಸತ್ ಶುರುವಾಗೋದು ಇವತ್ತು ಸೋಮವಾರ